ನಮಸ್ಕಾರ ನಾನು ನಿಮ್ಮ RJ ವಿವೇಕ್ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ FM. ಬೇಸಿಕಲಿ ನಮ್ ಲೈಫ್ ಅಲ್ಲಿ ಸಾಕಷ್ಟು ಫೆಸಿಲಿಟೀಸ್ ಇದ್ರು ಕೂಡ ಏನೋ ಒಂದು ಅಚೀವ್ ಮಾಡ್ಬೇಕಂದ್ರೆ ರೀಸನ್ಸ್ ಕೊಡ್ತೀವಿ. ನನ್ಗೆ ಪ್ರಾಪರ್ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ, ಸಪೋರ್ಟ್ ಮಾಡೋರು ಯಾರು ಇಲ್ಲ. ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ಕಂಪ್ಯೂಟರ್ ಇತ್ತು, ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೋತಾ ಇದ್ರು. ನನ್ನ ಹತ್ರ ಕಂಪ್ಯೂಟರ್ ಇರ್ಲಿಲ್ಲ, ಅದಕ್ಕೆ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ ಅಂತ. ಈ ತರ ಸುಮಾರು ರೀಸನ್ಸ್ ಅವಾಗ ಕೊಡ್ತಾ ಇರ್ತೀವಿ. ಬಟ್ ಈಗ ಸದ್ಯಕ್ಕೆ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಹೇಳ್ಬೇಕಂದ್ರೆ, ಒಬ್ರು ಸ್ಲಮ್ ಏರಿಯಾನಲ್ಲಿ ಇದ್ಬಿಟ್ಟು ಅಲ್ಲಿಂದ ಅವರ ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ ಮೈಕ್ರೋಸಾಫ್ಟ್ ಗೆ ಪ್ರಾಡಕ್ಟ್ ಡಿಸೈನ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡೋದಾದ್ರೆ ಅಷ್ಟು ಈಸಿ ಇಲ್ಲ, ಸಾಕಷ್ಟು ನಾಲೆಜ್ ಇರಬೇಕು, ಟೆಕ್ನಿಕಲ್ ಸ್ಕಿಲ್ ಇರಬೇಕು. ಸೊ ಇವರ ಹೆಸರು ಸಹೀನಾ ಅಟರ್ವಾಲಾ ಅಂತ. ಬೇಸಿಕ್ಲಿ ದರ್ಗಾ ಗಲಿ ಸ್ಲಮ್ ಅಲ್ಲಿ ಇದ್ರು, ಬಾಂದ್ರಾ ರೈಲ್ವೆ ಸ್ಟೇಷನ್ ಹತ್ರ. ಸೊ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಡಿಸೈನ್ ಮ್ಯಾನೇಜರ್ ಆಗ್ಬಿಟ್ಟು ಅವರು ಅವರ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ನ ಶೇರ್ ಮಾಡ್ತಾರೆ. ಬೇಸಿಕ್ಲಿ ಸ್ಲಮ್ ಏರಿಯಾ ಇಂದ ಅಲ್ಲಿರುವಂತ ಲಿವಿಂಗ್ ಕಂಡೀಷನ್ ಅಷ್ಟು ಚೆನ್ನಾಗಿರಲ್ಲ, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಈ ತರ ಸುಮಾರು ವಿಷಯಗಳು ನಡೀತಾನೆ ಇರುತ್ತೆ. ಬಟ್ ಇದೆಲ್ಲ ನೋಡ್ಬಿಟ್ಟು ನನ್ನ ಲೈಫ್ ಅಲ್ಲಿ ಯಾವತ್ತು ನಾನು ಕಮ್ಮಿ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಒಂದು ಅಚೀವ್ ಮಾಡ್ಬೇಕು ಅಂಡ್ ಕ್ಯೂರಿಯಾಸಿಟಿ ಟು ಲರ್ನ್ ಇತ್ತು. ಅಂದ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಮಧ್ಯೆ ಕೂಡ ನನ್ಗೆ ಯಾವ ರೀತಿಯ ಫೆಸಿಲಿಟಿ ಇರಲ್ಲ ಅಂತ ಅನ್ಕೊಂಡಿರ್ಲಿಲ್ಲ. ಏನೇನಿತ್ತು ಅದರಿಂದ ಖುಷಿಯಾಗಿದ್ದೆ. ಅಂಡ್ ಒಂದು ವಿಷಯ ಡಿಸೈಡ್ ಮಾಡಿದೆ, 15 ಇಯರ್ಸ್ ಇರುವಾಗ ಸಾಕಷ್ಟು ಜನ ನನ್ನ ಸರೌಂಡಿಂಗ್ಸ್ ಅಲ್ಲಿ ಬೇಸಿಕ್ಲಿ ವಿಮೆನ್ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಹೆಲ್ಪ್ಲೆಸ್ ಆಗಿದ್ರು, ಡಿಪೆಂಡೆಂಟ್ ಆಗಿದ್ರು, ಅಬ್ಯೂಸ್ ಆಗ್ತಿದ್ರು. ಏನೇ ಮಾಡಕ್ಕೂ ಅವ್ರ ಲೈಫ್ ಅಲ್ಲಿ ಫ್ರೀಡಮ್ ಇರ್ಲಿಲ್ಲ. ಅವ್ರ ಓನ್ ಚಾಯ್ಸ್ ಇಂದ ಏನು ಮಾಡಕ್ ಆಗಲ್ಲ ಬೇಸಿಕ್ಲಿ. ಸೊ ನನ್ನ ಲೈಫ್ ಅಲ್ಲಿ ಈ ತರ ಎಲ್ಲ ಆಗ್ಬಾರ್ದು ಅಂತ ನಾನ್ ಡಿಸೈಡ್ ಮಾಡಿದ್ದೆ. ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಕಂಪ್ಯೂಟರ್ ನೋಡಿದೆ 15 ಇಯರ್ಸ್ ಇರುವಾಗ. ಕಂಪ್ಯೂಟರ್ ನೋಡಿದ ತಕ್ಷಣ ಅನ್ಸ್ತು ನನ್ಗೆ, ಯಾರು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಸಾಕಷ್ಟು ಆಪರ್ಚುನಿಟೀಸ್ ನ ಗ್ರಾಬ್ ಮಾಡಬಹುದು ಅಂತ. ಸೊ ಅವರಪ್ಪ ಹತ್ರ ಮಾತಾಡಿದ್ರು, ನನ್ಗೆ ಕಂಪ್ಯೂಟರ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಕಂಪ್ಯೂಟರ್ ಕ್ಲಾಸ್ ಗೆ ಜಾಯಿನ್ ಮಾಡಿ ಅಂತ. ತುಂಬಾ ಹೈಟೆಕ್ ದೊಡ್ಡ ಕಂಪ್ಯೂಟರ್ ಕ್ಲಾಸ್ ಗೆ ಜಾಯಿನ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಒಂದು ಲೋಕಲ್ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಇವರು ಸ್ಟಡಿ ಮಾಡ್ತಾ ಇದ್ರು. ಬೇಸಿಕ್ಲಿ ಅವರ ಸ್ಲಮ್ ಏರಿಯಾ ಇಂದ ಬಸ್ ಅಥವಾ ಆಟೋ ಇಂದ ಟ್ರಾವೆಲ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಬಟ್ ಅವ್ರ ಏನ್ ಮಾಡ್ತಾ ಇದ್ರು, ಈ ಕಂಪ್ಯೂಟರ್ ಕ್ಲಾಸ್ ಮಧ್ಯದಲ್ಲಿ ಲಂಚ್ ಬ್ರೇಕ್ ಏನ್ ಸಿಗತ್ತೆ ಅವಾಗ ಲಂಚ್ ಸ್ಕಿಪ್ ಮಾಡ್ತಾ ಇದ್ರು. ಇದ್ರ ಜೊತೆ ಈ ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಸೇವ್ ಮಾಡಕ್ಕೆ ವಾಪಸ್ಸು ಕ್ಲಾಸ್ ಇಂದ ಮನೆಗೆ ಬರುವಂತ ಟೈಮ್ ಅಲ್ಲಿ ನಡ್ಕೊಂಡೇ ಬರ್ತಾ ಇದ್ರು. ಸೊ ಫಸ್ಟ್ ಇವರು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬಗ್ಗೆ ಕ್ಲಾಸಸ್ ಹೋಗ್ತಾ ಇದ್ರು. ಅದಾದ್ಮೇಲೆ ಡಿಸೈನಿಂಗ್ ಬಗ್ಗೆ ಇನ್ನೂ ಸ್ವಲ್ಪ ನಾಲೆಜ್ ಬೇಕು ಅನ್ಸ್ತು. ಸೊ ಡಿಸೈನ್ ಇನ್ನೂ ಇಂಟ್ರೆಸ್ಟಿಂಗ್ ಅನ್ಸ್ತು, ಅದರಲ್ಲಿ ಇನ್ನೂ ಪಾಸಿಬಿಲಿಟೀಸ್ ಇದೆ ಅಂತ. ಸೊ ಸ್ವಲ್ಪ ಅಮೌಂಟ್ ಸೇವ್ ಮಾಡಿ ಮತ್ತೆ ಡಿಸೈನಿಂಗ್ ಕ್ಲಾಸಸ್ ಕೂಡ ಹೋಗ್ಬಿಟ್ಟು ಅವರ ನಾಲೆಜ್ ನ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡ್ರು. ಫೈನಲಿ ಅವ್ರಿಗೆ ಸ್ವಲ್ಪ ಕೆಲಸ ಸಿಗುತ್ತೆ. ಸೊ ಕೆಲಸ ಸಿಕ್ಕಿದ್ಮೇಲೆ ಅವರು ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ತಾರೆ. ಬೇಸಿಕ್ಲಿ ಅಪಾರ್ಟ್ಮೆಂಟ್ ಲೈಫ್ ಯಾವತ್ತೂ ನೋಡಿರ್ಲಿಲ್ಲ. ಇದು ಒಂಥರ ಅವ್ರಿಗೆ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಗೆ ಒಂಥರ ಸರ್ಪ್ರೈಸ್ ಆಗಿತ್ತು. ಸೊ ಕೆಲವೊಂದ್ಸತಿ ಲೈಫ್ ಅಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು, ಲಕ್, ಹಾರ್ಡ್ ವರ್ಕ್, ಡೆಡಿಕೇಶನ್ ಇರಲೇಬೇಕು. ಅಂಡ್ ಇದರಿಂದ ಇವತ್ತು ಮೈಕ್ರೋಸಾಫ್ಟ್ ಗೆ ಪ್ರಾಡಕ್ಟ್ ಡಿಸೈನ್ ಮ್ಯಾನೇಜರ್ ಆಗಿದ್ದೀನಿ. ಬೇಸಿಕ್ಲಿ 20 ವರ್ಷ ಸ್ಲಮ್ ಅಲ್ಲಿ ಇದ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ತೀನಿ ಅಂದ್ರೆ ಅದೊಂದು ದೊಡ್ಡ ಚೇಂಜ್ ನಮ್ ಲೈಫ್ ಅಲ್ಲಿ. ಸೊ ಬೇಸಿಕ್ಲಿ ಎಲ್ಲ ಯಂಗ್ ವಿಮೆನ್ಸ್ ಗೆ, ಹುಡುಗಿರ್ಗೆ ಒಂದು ಮೆಸೇಜ್ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಏನಂದ್ರೆ ಎಷ್ಟಾಗತ್ತೆ ಅಷ್ಟು ಎಜುಕೇಶನ್, ಸ್ಕಿಲ್ಸ್, ಕರಿಯರ್ಸ್ ನ ಅಕ್ವೈರ್ ಮಾಡ್ತಾನೆ ಇರಿ. ಯಾಕಂದ್ರೆ ಇದೊಂದೇ ನಿಮ್ ಲೈಫ್ ಅಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗಿ ವರ್ಕ್ ಆಗುತ್ತೆ ಅಂತ. ದಟ್ಸ್ ರಿಯಲಿ ಟ್ರೂ. ಸೊ ಸಹೀನಾ ಅಟರ್ವಾಲಾ ಅವರು ಸ್ಲಮ್ ಏರಿಯಾ ನಲ್ಲಿ ಇರುವಂತ ಕೆಲವೊಂದು ಫೋಟೋಸ್ ಎಲ್ಲ ಟ್ವಿಟರ್ ಅಲ್ಲಿ ಶೇರ್ ಮಾಡಿದ್ದಾರೆ. ಇದರಿಂದ ಗೊತ್ತಾಗೋದೇನಂದ್ರೆ ಲೈಫ್ ಅಲ್ಲಿ ಯಾವತ್ತು ನಾವು ನಮ್ಗೇನ್ ಮಾಡಕ್ಕಾಗಲ್ಲ, ಏನು ಅಚೀವ್ ಮಾಡಕ್ಕಾಗಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ತಾನೆ ಇರ್ಬೇಕು. ನಾಲೆಜ್ ಎಲ್ಲೆಲ್ಲಿ ಸಿಗತ್ತೆ ಅಲ್ಲಿಂದ ನಾವು ಗ್ರಾಬ್ ಮಾಡ್ತಾನೆ ಇರ್ಬೇಕು. ದಟ್ಸ್ ಅ ವೆರಿ ಸಿಂಪಲ್ ಮೆಸೇಜ್. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಾನು ಮತ್ತೆ ವಾಪಸ್ ಸಿಗ್ತೀನಿ. ಸೊ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಫ್ಕೋರ್ಸ್ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾ ನಲ್ಲಿ ಕೂಡ ಶೇರ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಸೂಪರ್ ಹಿಟ್ಸ್ 93.5 ರೆಡ್ FM ಇದು. ನಾನು ನಿಮ್ಮ RJ ವಿವೇಕ್. ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.